ಹಲೋ ಫ್ರೆಂಡ್ಸ್, ಇದು ನನ್ನ ಫಸ್ಟ್ ಸೋಲೋ ಟ್ರಾವೆಲಿಂಗ್. ನಾನು ಒಬ್ಬಳೇ ಹೋಗ್ಬೇಕಂತ ಡಿಸೈಡ್ ಮಾಡಿದೆ. ಸೊ ನಾನು ಚೂಸ್ ಮಾಡಿದ್ದು ನಿಮಿಷಾಂಬ ಟೆಂಪಲ್, ಮೈಸೂರು. ಒಬ್ಬಳೇ ಹೋಗ್ತಾ ಇದ್ದೀನಲ್ಲ, ಸೊ ಫ್ರೀ ಬಸ್ಸಲ್ಲಿ ಹೋಗೋಣ ಅಂತ ಅಂದ್ಬಿಟ್ಟು ನಾನು ಫ್ರೀ ಬಸ್ಸಲ್ಲಿ ಹೋಗೋಣ ಅಂತ ಕೆಂಗೇರಿಗೆ ಹೋದೆ. ಕೆಂಗೇರಿಯಿಂದ ನಾನ್ ಸ್ಟಾಪ್ ಬಸ್ ಹತ್ಬಿಟ್ಟಿದ್ದೀನಿ. ಮೈಸೂರು ನಾನ್ ಸ್ಟಾಪ್ ಬಸ್. ಯಾರು ಈ ತಪ್ಪಂತೂ ಮಾಡಬೇಡಿ, ಅಲ್ಲೆಲ್ಲೂ ನಿಲ್ಲಿಸೋದೇ ಇಲ್ಲ. ಫುಲ್ ನಾನು ಕೂತ್ಕೊಂಡು ಥಿಂಕ್ ಮಾಡ್ತಾಯಿದ್ದೀನಿ, ಏನು ಮಾಡೋದಂತ. ಆಮೇಲೆ ಕೊಲಂಬಿಯಾ ಏಷ್ಯಾ ಹತ್ರ ಸ್ಟಾಪ್ ಕೊಟ್ಟರು. ಸೊ ಟಕ್ ಅಂತ ಇಳ್ಕೊಂಡು ನಾನು ಅಲ್ಲಿಂದ ಕೊಲಂಬಿಯಾ ಏಷ್ಯಾದಲ್ಲಿ 1 hour ವೇಟ್ ಮಾಡಿದ್ದೀನಿ ಬಸ್ಗೆ. ಅದು ಯಾರನ್ನ ಕೇಳಿದ್ರು ಏನೂ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾಯಿಲ್ಲ. ಆಮೇಲೆ ಏನು ಮಾಡಿದೆ, ಆಟೋದಲ್ಲಿ ಹೋಗಿ ಕೇಳಿದೆ. ಸೊ ಈ ಥರ ಹಿಂಗೆ ಹೋಗಬೇಕು ಸರ್ ನಾನು ನಿಮಿಷಾಂಬ ಟೆಂಪಲ್ಗೆ, ಏನು ಮಾಡೋದು ಅಂತ. ಅದಕ್ಕೆ ಅವರು ಆಟೋದಲ್ಲಿ ಕರ್ಕೊಂಡು ಹೋಗ್ತೀನಿ ಮೇಡಮ್, 300 rupees ಆಗುತ್ತೆ ಅಂತ ಹೇಳಿದ್ರು. ಸೊ 300 rupees ಕೊಟ್ಟು ನಾನು ಆಟೋದಲ್ಲಿ ಹೊರಟೆ. 50 rupees ಆಗೋ ಖರ್ಚಲ್ಲಿ ನಾನು 300 rupees ಕೊಟ್ಟಿದ್ದೀನಿ. ನೀವ್ಯಾರು ನಿಮಿಷಾಂಬ ಟೆಂಪಲ್ಗೆ ಹೋಗ್ಬೇಕಂದ್ರೆ ನಾನ್ ಸ್ಟಾಪ್ ಬಸ್ ಹತ್ಬೇಡಿ, ನಾರ್ಮಲ್ ಬಸ್ ಹತ್ತಿ, ಮೈಸೂರು ಬಸ್. ಅದು ಏನಂದರೆ ಹೈವೇ ತೊಗೊಳ್ಳಲ್ಲ. ಆಗ ನೀವು ಶ್ರೀರಂಗಪಟ್ಟಣದಲ್ಲಿ ಇಳ್ಕೊಂಡು ಅಲ್ಲಿಂದ ನಿಮಿಷಾಂಬ ಟೆಂಪಲ್ಗೆ ನಿಮಗೆ 50 rupees ತೊಗೊಳ್ತಾರೆ. ನಿಮ್ಗೆ ಹತ್ರ ಆಗುತ್ತೆ. ಮತ್ತು ವಾಪಸ್ ಬರ್ತಾ ದರ್ಶನ ಎಲ್ಲ ಮುಗಿಸ್ಕೊಂಡು ವಾಪಸ್ ಬರ್ತಾ ಅಲ್ಲಿ ನಿಮಗೆ 10 rupees, ಒಬ್ರಿಗೆ 10 rupees ಇರುತ್ತೆ. ಆ ಸಫಾರಿನಲ್ಲಿ ಬಂದುಬಿಡಿ, ಅವ್ರಿಗೆ ಬಸ್ ಸ್ಟಾಪ್ ಹತ್ರ ಬಿಡ್ತಾರೆ. ಆ ಬಸ್ ಸ್ಟಾಪಿಂದ ನೀವು ಡೈರೆಕ್ಟ್ ಬ್ಯಾಂಗ್ಳೂರಿಗೆ ಬರ್ಬೋದು. ಈ ಥರ ಅಂದರೆ ನೀವು ಆರಾಮಾಗಿ ಪ್ಲ್ಯಾನ್ ಮಾಡಿಕೊಂಡು ಹೋಗಿ ಬರ್ಬೋದು. ಬಟ್ ನಾನು ಮಾಡಿರೋ ಥರ ನಾನ್ ಸ್ಟಾಪ್ ಬಸ್ ಎಲ್ಲ ಹತ್ಬೇಡಿ ಮೈಸೂರು. ಈ ತಪ್ಪು ಯಾರೂ ಮಾಡೋಕ್ಕೆ ಹೋಗಬೇಡಿ. ನಿಮಗೇನಾದ್ರು ಬೆಸ್ಟ್ ರೂಟ್ ಗೊತ್ತಿದ್ರೆ ನನಗೆ ಕಮೆಂಟ್ ಮಾಡಿ. ಫೈನಲಿ ಎಲ್ಲ ಸ್ಟ್ರಗಲ್ ಮಾಡಿ ಒಳ್ಳೆ ದೇವ್ರ ದರ್ಶನ ಆಯಿತು. ದರ್ಶನ ಆಗಿ ಲೇಕ್ ಹತ್ರ ಹೋಗಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಅಲ್ಲಿ ಸ್ನ್ಯಾಕ್ಸ್ ಎಲ್ಲ ಇತ್ತು, ಬಜ್ಜಿ ಅಂತೆಲ್ಲ, ಅದೆಲ್ಲ ತಿಂದ್ಕೊಂಡು ಆರಾಮಾಗಿ ಸ್ವಲ್ಪ ಹೊತ್ತು ಸಾಂಗ್ ಎಲ್ಲ ಕೇಳಿಕೊಂಡು ಎಂಜಾಯ್ ಮಾಡಿಕೊಂಡು ಲೇಕ್ ವ್ಯೂನ. ನನ್ನ ಫೇವ್ರೆಟ್ ಟೀ, ಎಲ್ಲೋದ್ರೂ ಟೀ ಮಾತ್ರ ಮಿಸ್ ಮಾಡಲ್ಲ. ಟೀ ಕುಡ್ಕೊಂಡು ಬಸ್ ಸ್ಟಾಪ್ ಬಂದೆ, ಶ್ರೀರಂಗಪಟ್ಟಣ ಬಸ್ ಸ್ಟಾಪ್. ಇಲ್ಲಿಂದ ಬ್ಯಾಕ್ ಟು ಬ್ಯಾಂಗ್ಳೂರ್.